ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ಎಲ್ಲ ವಿಜಯದಶಮಿ ಆಚರಣೆ ಮಾಡಿದ್ದೀವಿ. ಉತ್ತರ ಭಾರತದಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅವರು ರಾವಣನ ದಹನ ಮಾಡ್ತಾರೆ. ಯಾಕೆ ಅಂತಂದರೆ ರಾವಣರ ಯುದ್ಧ ಆಗತ್ತೆ. ರಾವಣ ಅಂತಂದರೆ ಕೆಟ್ಟದ್ದನ್ನು ರಾಮ ಸಂಹಾರ ಮಾಡ್ತಾನೆ ಎನ್ನುವಂಥ ಪ್ರತೀಕವಾಗಿ ಇದನ್ನು ಆಚರಿಸಲಾಗತ್ತೆ. ನಾನು ಯಾಕೆ ಈ ಮಾತನ್ನು ಈಗ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ರಾವಣನ ವಿರುದ್ಧ ರಾಮ ವಿಜಯ ಸಾಧಿಸಿದ ಬಳಿಕ ಆ ಇಡೀ ಲಂಕ ರಾಮನ ವಶ ಆಗುತ್ತಲ್ವಾ. ಅದು ಸೋನೆಯ ಲಂಕ, ಅಂದರೆ ಸ್ವರ್ಣ ಲಂಕ. ಅದನ್ನು ನೋಡಿಬಿಟ್ಟು ಲಕ್ಷ್ಮಣ ಮೋಹಿತನಾಗ್ತಾನೆ. ಹೇಗಿದ್ರೂ ನಾವು ಅಯೋಧ್ಯೆಯಿಂದ ಬಹಳ ದೂರ ಇದ್ದೀವಲ್ಲ, ಇದು ಸ್ವರ್ಗದಂತಿದೆ, ಸ್ವರ್ಣ ಲಂಕ, ಇಲ್ಲೇ ಉಳಿದುಕೊಳ್ಳಬಹುದಲ್ಲ ಅಂತ ಲಕ್ಷ್ಮಣನಿಗೊಂದು ಯೋಚನೆ ಬರುತ್ತೆ. ಆಗ ಪ್ರಭು ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಅಂದರೆ ತಾಯಿ ಮತ್ತು ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ. ಮಿತ್ರರೇ, ಈಗ ಯಾಕೆ ಈ ಪೀಠಿಕೆ ಹಾಕಿದೆ ಅಂತಂದರೆ, ನಮ್ಮ ದೇಶದ ವಿಪಕ್ಷ ನಾಯಕನಾಗಿರುವಂಥ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಈ ಮಾತು ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ನಾನು ಯಾಕಿಷ್ಟು ಘಂಟಾಘೋಷವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸ ಮಾಡ್ತಾರೆ ಅಂತಂದರೆ ಇಡೀ ದೇಶಕ್ಕೆ ಒಂದು ಭಯ ಶುರುವಾಗ್ಬಿಡುತ್ತೆ. ಎಲ್ಲಿ ದೇಶದ ಮರ್ಯಾದೆಯನ್ನು ತೆಗೆದು ಬಿಡ್ತಾರೋ, ಏನೇನು ಮಾತನಾಡ್ತಾರೋ, ಇವ್ರ ಬಾಯಲ್ಲಿ ಏನೇನು ಬರುತ್ತೋ. ಯಾಕೆ ಈ ಭಯ ಅಂತಂದರೆ, ಅವರು ಕೇವಲ ರಾಹುಲ್ ಗಾಂಧಿ ಆಗಿದ್ದರೆ ಈ ಭಯ ಪಡಬೇಕಾಗಿರಲಿಲ್ಲ. ಅವರು ಈಗ ಈ ದೇಶದ ವಿಪಕ್ಷ ನಾಯಕ. ಹೀಗಾಗಿ ರಾಹುಲ್ ಗಾಂಧಿ ಮಾತನಾಡಿದ್ದನ್ನು ವಿದೇಶದ ಮಾಧ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ಕವರ್ ಮಾಡ್ತವೆ. ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭಾರತದ ವಿಪಕ್ಷದ ನಾಯಕನಾಗಿ ಟ್ರೀಟ್ ಮಾಡ್ತಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತದ ರಾಯಭಾರಿಯಾಗಿ ವರ್ತಿಸಬೇಕು, ಭಾರತದ ಸ್ಥಾನಮಾನ ಹೆಚ್ಚಿಸುವಂತಹ ಕೆಲಸ ಮಾಡಬೇಕು. ಇದನ್ನು ಹೇಳಿದಾಗ ಕಾಂಗ್ರೆಸ್ನವ್ರಿಗೆ ಏನು ಅನಿಸುತ್ತೆ, ಹಾಗಾದ್ರೆ ಏನು ಮೋದಿಯನ್ನು ಹೊಗಳಬೇಕಾ ಅಥವಾ RSS ಅನ್ನು ಹೊಗಳಬೇಕಾ, BJPಯನ್ನು ಹೊಗಳಬೇಕಾ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು. ಮಿತ್ರರೇ, ಇದು ಯಾವುದನ್ನೂ ಮಾಡಬೇಕಾಗಿಲ್ಲ. ಮೋದಿಯನ್ನೂ ಟೀಕಿಸಲಿ, RSS ಅನ್ನೂ ಟೀಕಿಸಲಿ, ಆದರೆ ದೇಶದ ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಲ್ವಾ. ಈ ಮಾತನ್ನು ನಾನು ಹೇಳಿದ್ದೆ ಆದರೆ ನಮ್ಮ ದೇಶಕ್ಕೆ ಏನು ತೊಂದರೆ ಆಗುತ್ತೋ, ನಮ್ಮ ದೇಶದ ಫಾರಿನ್ ಪಾಲಿಸಿಗೆ ಎಲ್ಲಿ ಎಡವಟ್ಟಾಗುತ್ತೋ, ಈ ರೀತಿಯ ಒಂದು ಸಣ್ಣ ಯೋಚನೆಯಾದರೂ ಕೂಡ ಅವರು ಮಾತನಾಡುವ ಮುಂಚೆ ಅವರಿಗೆ ಬರಬೇಕು ತಾನೆ. ರಾಹುಲ್ ಗಾಂಧಿ ಅವರಿಂದ ಇದನ್ನು ನಿರೀಕ್ಷೆ ಮಾಡೋದೇ ತಪ್ಪು ಅಂತ ಈ ದೇಶ ಅರ್ಥ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಹೌದು ಮಿತ್ರರೇ, ಸದ್ಯ ರಾಹುಲ್ ಗಾಂಧಿ ಅವರು ಕೊಲಂಬಿಯಾ ಪ್ರವಾಸವನ್ನ ಕೈಗೊಂಡಿದ್ರು. ಅಲ್ಲಿ ಅವರಾಡದಂತಹ 2 ಮಾತುಗಳು ಭಾರತದಲ್ಲಿ ಭಾರಿ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಯಾಕೆ ಕೇಳಿದ್ರೆ, ಆ 2 ಮಾತುಗಳು ಕೂಡ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಮೊದಲನೇದಾಗಿ ರಾಹುಲ್ ಗಾಂಧಿ ಏನು ಹೇಳಿದ್ರು ಅಂತಂದ್ರೆ, ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಕಷ್ಟವನ್ನು ಎದುರಿಸ್ತಾ ಇದೆ, 4 ದಿಕ್ಕಿನಿಂದ ದಾಳಿಯನ್ನು ಎದುರಿಸ್ತಾ ಇದೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸ್ಪೇಸೇ ಉಳಿದಿಲ್ಲ. ಹೀಗೆಲ್ಲ ರಾಹುಲ್ ಗಾಂಧಿ ಪುಂಖಾನುಪುಂಖವಾಗಿ ಭಾರತದ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ರು. ಮಿತ್ರರೇ, ಇವತ್ತು ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಬಗ್ಗೆ ವಿಶ್ವಮಟ್ಟದಲ್ಲಿ ತನ್ನದೇ ಆದಂತಹ ಸ್ಥಾನ ಇದೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ. 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಸುಸೂತ್ರವಾಗಿ ಎಲೆಕ್ಷನ್ಗಳು ನಡೀತವೆ. 5 ವರ್ಷಕ್ಕೂ ಕೂಡ ಸರ್ಕಾರ ಬದಲಾಗುತ್ತೆ. ಇಲ್ಲಿ ಯಾರೊಬ್ಬರು ಕೂಡ ಸರ್ವಾಧಿಕಾರಿಯಾಗಿ ಬಂದು ಪೀಠದಲ್ಲಿ ಕೂತ್ಕೊಂಡಿಲ್ಲ. ಅದೇನೋ ಈ ದೇಶದ ಜನ ರಾಹುಲ್ ಗಾಂಧಿಯನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಅಧಿಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಸರಿ ಇಲ್ಲ ಅಂತಂದರೆ ಅದು ದೇಶಕ್ಕೆ ಮಾಡಿದಂತಹ ಅವಮಾನ ಅಲ್ವಾ. ಇವರು ನಮ್ಮ ದೇಶದ ಸಂವಿಧಾನದ ಪುಸ್ತಕವನ್ನು ಹೋದಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಂಥವರು ವಿದೇಶದ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು 100 ಜನರ ಮುಂದೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಟೀಕಿಸ್ತಾರೆ. ಇನ್ನು ರಾಹುಲ್ ಗಾಂಧಿ ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನು ಕೇಳಿದ್ರೆ, BJP ಮತ್ತು RSS ಹೇಡಿತನವನ್ನು ಹೊಂದಿದೆ. ಮೋದಿಗೆ ಚೈನಾ ಕಂಡ್ರೆ ಭಯ, ಅವರಿಗೆ ಚೈನಾವನ್ನು ಎದುರಿಸುವಂತಹ ಯಾವುದೇ ದಮ್ಮು ತಾಕತ್ತು ಏನೂ ಇಲ್ಲ. ಇದೇ ಕಾರಣದಿಂದಾಗಿ ಭಾರತ ಚೈನಾ ಮೇಲೆ ಯುದ್ಧ ಮಾಡಲ್ಲ, ಅವರು ಹೆದರ್ಕೊಂಡು ಕೂತಿದ್ದಾರೆ. ಹೀಗಂತ ರಾಹುಲ್ ಗಾಂಧಿ ಭಾರತದ ಚೈನಾ ಪಾಲಿಸಿಯನ್ನು ಟೀಕಿಸಿದ್ರು. ಈ ದೇಶದ ಜನರನ್ನ ರಾಹುಲ್ ಗಾಂಧಿ ಮೂರ್ಖರು ಅಂತ ಅಂದುಕೊಂಡಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಈ ದೇಶದ ಜನರು ಬುದ್ಧಿವಂತರು ಅಂತ 2014ರಲ್ಲೇ ಸಾಬೀತು ಮಾಡಿಬಿಟ್ರು. ಇಲ್ಲದೆ ಹೋದ್ರೆ ಈ ಪುಣ್ಯಾತ್ಮರೆಲ್ಲ ಅಧಿಕಾರಕ್ಕೆ ಬಂದಿದ್ರೆ ಈ ದೇಶ ಅದು ಏನೇನು ನೋಡಬೇಕಿತ್ತೋ ಆ ದೇವರಿಗೆ ಗೊತ್ತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸಣ್ಣದಾಗಿ ಯೋಚನೆ ಮಾಡಿ, ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಎಷ್ಟು ದ್ವಂದ್ವದಿಂದ ಕೂಡಿದ್ದಾರೆ ಅಂತ. ಮೊನ್ನೆ ತಾನೇ ನಿಮಗೆ ಸ್ಯಾಮ್ ಪಿತ್ರೋಡಾರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಸ್ಯಾಮ್ ಪಿತ್ರೋಡ ರಾಹುಲ್ ಗಾಂಧಿ ಅವರಿಗೆ ಸಲಹೆಗಾರ. ಇಬ್ಬರ ನಡುವೆ ಅದೆಂತಹ ಕೆಮಿಸ್ಟ್ರಿ ಇದೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಸ್ಯಾಮ್ ಪಿತ್ರೋಡ ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನನಗೆ ಪಾಕಿಸ್ತಾನಕ್ಕೆ ಹೋದರೆ ನಮ್ಮದೇ ದೇಶ ಅಂತ ಅನ್ಸುತ್ತೆ, ಬಾಂಗ್ಲಾದೇಶಕ್ಕೆ ಹೋದ್ರೂ ಕೂಡ ಅದೇ ಭಾವನೆ ಬರುತ್ತೆ, ನಾವು ಪಾಕಿಸ್ತಾನದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ಬೇಕು. ಹೌದು, ಅಲ್ಲೆಲ್ಲ ಭಯೋತ್ಪಾದನೆ ಇದೆ, ಅದೆಲ್ಲ ಮ್ಯಾಟರ್ ಆಗೋದಿಲ್ಲ, ನಾವು ಅಕ್ಕಪಕ್ಕದವರಾಗಿದ್ದೀವಿ, ಹೀಗಾಗಿ ಸಂಬಂಧವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಸ್ಯಾಮ್ ಪಿತ್ರೋಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದ. ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಭಾರತ ಚೈನಾದೊಂದಿಗೆ ಸಂಬಂಧ ಸುಧಾರಣೆ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸೋದಕ್ಕೆ ಬಯಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತ ಹೆದರಿಕೊಂಡು ಚೈನಾ ಜೊತೆಗೆ ಸಂಬಂಧ ಸುಧಾರಣೆ ಮಾಡ್ಕೊಳ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಚೈನಾವನ್ನು ಎದುರಿಸೋದಕ್ಕೆ ದಮ್ಮಿಲ್ಲ, ಅಂದರೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿದೇಶಾಂಗ ಮಂತ್ರಿ ಹೇಳ್ತಾರೆ, ಚೈನಾ ನಮಗಿಂತಲೂ ಕೂಡ ಹೆಚ್ಚು ಬಲಶಾಲಿಯಾಗಿದೆ ಅಂತ.
ಇದೆಲ್ಲ ಹೇಡಿತನದ ಮಾತಲ್ವಾ ಅಂತ ರಾಹುಲ್ ಗಾಂಧಿ ಕೊಲಂಬಿಯಾದಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಒಂದು ಕಡೆ ಕಾಂಗ್ರೆಸ್ ಪಾಕಿಸ್ತಾನದೊಂದಿಗಿನ ಸ್ನೇಹವನ್ನು ಬಯಸುತ್ತೆ, ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಇಟ್ಕೊಂಡಿರ್ಬೇಕಪ್ಪ ಅಕ್ಕಪಕ್ಕದ ದೇಶ ಅಂತ. ಇನ್ನೊಂದು ಕಡೆ ಚೈನಾ ಜೊತೆಗೆ ಸಂಬಂಧ ಸುಧಾರಣೆ ಆದರೆ ಅದು ಕಾಂಗ್ರೆಸ್ಗೆ ಬೇಕಾಗಿಲ್ಲ, ನಾವು ಯುದ್ಧ ಮಾಡಬೇಕಂತೆ. ಅದಕ್ಕೆ ನಮ್ಮ ಜೈಶಂಕರ್ ಅವರು ಈ ರಾಹುಲ್ ಗಾಂಧಿಯನ್ನು ಚೈನಾ ಗುರು ಅಂತ ಕರೆದಿದ್ರು. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರಿಗೆ ಚೈನಾ ಬಗ್ಗೆ ಮಾತನಾಡೋದಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ನೋಡಿದ್ರೆ 1962ರ ಭಾರತ ಚೈನಾ ಯುದ್ಧ ನೆನಪಾಗುತ್ತೆ. ನೆಹರು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸಿದ್ರು, ಭಾರತದ ಸೇನೆಯ ಅವತ್ತಿನ ಸ್ಥಿತಿ ಹೇಗಿತ್ತು, ಭಾರತ ಯಾವ ರೀತಿಯಾಗಿ ಅಕ್ಸೈ ಚೀನಾವನ್ನು ಕಳೆದುಕೊಳ್ತು. ರಾಹುಲ್ ಗಾಂಧಿ ಚೈನಾ ಬಗ್ಗೆ ಮಾತನಾಡಿದಾಗಲೆಲ್ಲ ಈ ಇತಿಹಾಸ ನೆನಪಾಗುತ್ತೆ. ಮೊನ್ನೆ ತಾನೇ ಆಪರೇಷನ್ ಸಿಂಧೂರ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅಂಡ್ ಟೀಮ್ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಬಹಳ ಉತ್ತಮವಾದಂತಹ ಅವಕಾಶ ಸಿಕ್ಕಿತ್ತು, ನೀವು ಯಾಕೆ POKಯನ್ನು ವಶಕ್ಕೆ ಪಡೀಲಿಲ್ಲ, ಯಾಕೆ ಯುದ್ಧ ವಿರಾಮ ಘೋಷಣೆ ಮಾಡಿದ್ರಿ ಅಂತ. ಮಿತ್ರರೇ, 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳಾದಂತಹ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ರು ನಮ್ಮ ಸೇನೆಯನ್ನು ನುಗ್ಗಿಸಿರ್ತಾರೆ. ಇನ್ನೊಂದು ದಿನ ನೆಹರು ಸುಮ್ಮನೆ ಇದ್ದಿದ್ರೆ POK ಇರ್ತಾನೆ ಇರಲಿಲ್ಲ, ನಮ್ಮದೇ ಭೂಭಾಗ ಆಗಿರ್ತಾ ಇತ್ತು. ಆಗ ವಿಶ್ವಸಂಸ್ಥೆಯ ಕದ ತಟ್ಟಿದ್ಯಾರು? ಇವತ್ತು ನಮ್ಮ 2 ಅತಿ ದೊಡ್ಡ ಸಮಸ್ಯೆಗಳಾದಂತಹ ಅಕ್ಸೈ ಚೀನಾ ಮತ್ತು POK ಎರಡೂ ಕೂಡ ನೆಹರು ಅವರ ದೂರದೃಷ್ಟಿಯ ವಿದೇಶಾಂಗ ನೀತಿಯ ಸಾಕ್ಷಿ ದಿಬ್ಬಗಳು. ಆ ನೆಹರು ಮರಿಮಗ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗಿ ನಿಂತ್ಕೊಂಡು ಭಾರತ ಹೆದರುಕೊಂಡಿದೆ, ಭಾರತ ಸರ್ಕಾರಕ್ಕೆ ದಮ್ಮಿಲ್ಲ, ನರೇಂದ್ರ ಮೋದಿ ಅವರಿಗೆ ಚೈನಾವನ್ನು ಎದುರಿಸೋದಕ್ಕೆ ತಾಕತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಎಂತಹ ವೇದನೆ ಆಗಬೇಕು ಹೇಳಿ. ಹಾಗಾದ್ರೆ ನಿಜವಾಗ್ಲೂ ಭಾರತ ಚೈನಾಗೆ ಹೆದರುಕೊಂಡಿದ್ಯಾ ಅಥವಾ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೋಸ್ಕರವಾಗಿ ಚೈನಾ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದೆಯಾ? ಈ ಪ್ರಶ್ನೆಯನ್ನು ಕೇಳಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ನಿಮಗೆಲ್ಲರಿಗೂ ಕೂಡ 2019ರ ಗಲ್ವಾನ್ ಘರ್ಷಣೆ ಗೊತ್ತೇ ಇದೆ. ಆ ಗಲ್ವಾನ್ ಘರ್ಷಣೆ ಆದ ಬಳಿಕ ಭಾರತ 1,50,000 ಸೈನಿಕರನ್ನ ಗಡಿಯಲ್ಲಿ ನಿಯೋಜನೆ ಮಾಡಿತ್ತು. ಚೈನಾ ತನ್ನ ಗಡಿಯಲ್ಲಿ ಎಷ್ಟು ಸಂಖ್ಯೆಯ ಸೈನಿಕರನ್ನ ಇಟ್ಟಿತ್ತೋ ಅಷ್ಟೇ ಸಂಖ್ಯೆಯಲ್ಲಿ ಭಾರತ ಸಹ ತನ್ನ ಸೇನೆಯನ್ನ ಡಿಪ್ಲಾಯ್ ಮಾಡಿತ್ತು. ಇದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಹೀಗಾಗಿತ್ತು. ಚೈನಾ ಕೂಡ ಭಾರತದಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಹೆದರಿಸ್ಬಿಡ್ತೀವಿ ಅಂತ ಚೈನಾದವರು ಅಂದುಕೊಂಡಿದ್ರು. ಈ ಹಿಂದೆ ಚೈನಾದ ಪಾಲಿಸಿ ಏನಾಗಿತ್ತು ಗೊತ್ತಾ? ಪ್ರತಿ ಬಾರಿಯೂ ಕೂಡ ಭಾರತದೊಂದಿಗೆ ಖ್ಯಾತೆಯನ್ನು ತೆಗೆದು ಒಂದು 5-6 ಕಿಲೋಮೀಟರ್ ಒಳಗೆ ಬರುವಂತಹದ್ದು. ಭಾರತ ಅದನ್ನು ಪ್ರತಿಭಟಿಸುತ್ತಿದ್ದ ಹಾಗೆ ಚೈನಾ ಹಿಂದಕ್ಕೆ ಹೋದ ಹಾಗೆ ಮಾಡುವಂತಹದ್ದು. ಅವ್ರು ಹಿಂದಕ್ಕೆ ಹೋಗ್ತಿದ್ದಿದ್ದು ಎಷ್ಟು ಕೇಳಿದ್ರೆ ಕೇವಲ 3 ಕಿಲೋಮೀಟರ್, ಉಳಿದಂತಹ 2 ಕಿಲೋಮೀಟರ್ ಅವರಿಗೆ ಲಾಭ. ಇದು ಚೈನಾದ ಪಾಲಿಸಿ ಆಗಿತ್ತು. ಈ ಹಿಂದಿನ ಸರ್ಕಾರಗಳು ಇದನ್ನು ಒಪ್ಪಿಕೊಂಡಿದ್ವು. ಆದರೆ ಯಾವಾಗ ಗಲ್ವಾನ್ ಘರ್ಷಣೆ ಆಗುತ್ತೆ, ಡೋಕ್ಲಾಮ್ ಘರ್ಷಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಭಾರತ ಬಹಳ ದಿಟ್ಟ ಪ್ರತ್ಯುತ್ತರವನ್ನು ಕೊಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬೆದರಿಸುವ ತಂತ್ರವನ್ನು ಒಪ್ಕೊಳ್ಳೋದಿಲ್ಲ ಅಂತ ಭಾರತ ತನ್ನ ಸೇನೆಯನ್ನು ಡಿಪ್ಲಾಯ್ ಮಾಡಿ ನಿಲ್ಲಿಸಿತು. ಈ ಮುಸುಕಿನ ಗುದ್ದಾಟ ನಡೆದಿದ್ದು 1-2 ವರ್ಷ ಅಲ್ಲ, 5 ವರ್ಷಗಳ ಕಾಲ ನಡೆಯಿತು. ಭಾರತ ಮತ್ತು ಚೀನಾದ ಸಂಬಂಧ ಕೆಳಸ್ತರಕ್ಕೆ ಹೋಗಿತ್ತು. 2 ದೇಶದ ಪ್ರಮುಖರು ಭೇಟಿ ಆಗ್ತಾ ಇರಲಿಲ್ಲ. ಆ ನಂತರದಲ್ಲಿ ಚೈನಾಗೆ ಕೂಡ ಅರ್ಥ ಆಯಿತು, ಭಾರತವನ್ನ ಹೆದರಿಸಿ ಬೆದರಿಸಿ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಚೈನಾದವರು ಕಳೆದ ವರ್ಷದಿಂದ ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತಾ ಇರುವಂತಹದ್ದು. ಸದ್ಯ ಭಾರತದ ಆಡಳಿತ ಮತ್ತು ಚೈನಾದ ಆಡಳಿತ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದಾವೆ. ಅಂದ್ರೆ ಪರಸ್ಪರ ಹಿತಾಸಕ್ತಿಗೆ ಅನುಸಾರವಾಗಿ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ದಾವೆ. ಇದರಿಂದ 2 ದೇಶಕ್ಕೆ ಲಾಭ ಇದೆ, ಭಾರತಕ್ಕೆ ನಷ್ಟ ಇದೆಯಾ? ಇವತ್ತು ಭಾರತ ಮತ್ತು ಚೈನಾದ ನಡುವೆ ಸೆಟಲ್ ಆಗದಂತಹ ಬಹಳ ದೊಡ್ಡ ಬಾರ್ಡರ್ ಇದೆ. ಈ ಬಾರ್ಡರ್ನಲ್ಲಿ ಶಾಂತಿ ಸ್ಥಾಪನೆ ಆಗುವಂತಹದ್ದು ಭಾರತದ ಹಿತಾಸಕ್ತಿಗೆ ಏನಾದರೂ ವಿರುದ್ಧವಾಗುತ್ತಾ? ನಾವು ಸದಾ ಅಲ್ಲಿ ಘರ್ಷಣೆಯನ್ನ ಮಾಡ್ತಾ ಇರಬೇಕಾ? ರಾಹುಲ್ ಗಾಂಧಿ ಏನ್ ಬಯಸ್ತಾ ಇದ್ದಾರೆ? ಸದ್ಯ 2 ದೇಶಗಳು ಕೂಡ ಸೇನೆಯನ್ನ ಗಡಿಯಿಂದ ಹಿಂಪಡೆದಿದ್ದಾವೆ, ಗಡಿಯಲ್ಲಿ ಶಾಂತಿ ನೆಲೆಸಿದೆ, 2 ದೇಶಗಳ ನಡುವೆ ವ್ಯಾಪಾರ ಪುನರಾರಂಭಗೊಂಡಿದೆ, ನಿಂತು ಹೋಗಿದ್ದಂತಹ ಡೈರೆಕ್ಟ್ ಫ್ಲೈಟ್ಗಳು ಪುನಃ ಚಾಲೂ ಆಗಿದ್ದಾವೆ. ಆದರೆ ರಾಹುಲ್ ಗಾಂಧಿ ಮಾತ್ರ ನರೇಂದ್ರ ಮೋದಿಯವರು ಹೆದರ್ಕೊಂಡು ಚೈನಾದೊಂದಿಗೆ ಕೈ ಜೋಡಿಸಿದ್ದಾರೆ ಅಂತ ವಿದೇಶಕ್ಕೆ ಹೋಗಿ ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಮಿತ್ರರೇ, ಇದೇ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಇವತ್ತಲ್ಲ ನಾಳೆ ಭಾರತದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಆದರೆ ಅಂತಹ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ಬಿಟ್ಟು ತಳಬುಡ ಇಲ್ಲದೆ ಭಾರತದ ಫಾರಿನ್ ಪಾಲಿಸಿಯನ್ನು ಟೀಕಿಸ್ತಾ ಇದ್ದಾರೆ. ಈಗ ಇವರು ನರೇಂದ್ರ ಮೋದಿ ಅವರ ಸರ್ಕಾರ ಚೈನಾಗೆ ಹೆದರ್ಕೊಂಡಿದೆ, ಜೈಶಂಕರ್ ಅವರು ಚೈನಾ ನಮಗಿಂತಲೂ ಕೂಡ ಶಕ್ತಿಶಾಲಿ ಅಂತ ಹೇಳಿದ್ದನ್ನ ಮಹಾ ಅಪರಾಧ ಅಂತ ಬಿಂಬಿಸ್ತಾ ಇದಾರಲ್ಲ, ವಿದೇಶಕ್ಕೆ ಹೋಗಿ ಅದ್ರ ಬಗ್ಗೆ ಮಾತನಾಡ್ತಾ ಇದಾರಲ್ಲ. 2013ರಲ್ಲಿ ಆಗ ಭಾರತದ ರಕ್ಷಣಾ ಸಚಿವರಾಗಿದ್ದಂತಹ AK ಆಂಟನಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಒಮ್ಮೆ ನೋಡ್ಲಿ. ಲೋಕಸಭೆಯಲ್ಲಿ ನಿಂತ್ಕೊಂಡು AK ಆಂಟನಿ ಹೇಳ್ತಾರೆ, ಚೈನಾ ನಮಗಿಂತ ಸಿಕ್ಕಾಪಟ್ಟೆ ಮುಂದೆ ಹೋಗಿದೆ, ಚೈನಾ ನಮಗಿಂತಲೂ ಕೂಡ ಅಡ್ವಾನ್ಸ್ ಆಗಿದೆ. ಹೀಗಾಗಿ ಬಹುಕಾಲದಿಂದಲೂ ಕೂಡ ಭಾರತದ ಗಡಿ ಪಾಲಿಸಿ ಹೇಗಿದೆ ಅಂತಂದ್ರೆ ಗಡಿಯನ್ನ ಡೆವಲಪ್ ಮಾಡದೇ ಇರುವಂತಹದ್ದೇ ನಮ್ಮ ಪಾಲಿಸಿ ಆಗಿದೆ. ಅಂದ್ರೆ ಅವರ ಮಾತಿನ ಅರ್ಥ ಏನು ಗೊತ್ತಾ? ಗಡಿಯಲ್ಲಿ ನಾವೇನಾದರೂ ರಸ್ತೆ, ಟನಲ್ ಇದನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಅವರನ್ನು ಪ್ರವೋಕ್ ಮಾಡಿದಾಗುತ್ತೆ. ಎರಡನೇದಾಗಿ ನಾವು ರಸ್ತೆಯನ್ನು ನಿರ್ಮಾಣ ಮಾಡಿದ್ರೆ ಅವ್ರು ಈಸಿಯಾಗಿ ಒಳಗೆ ಬಂದ್ಬಿಡಬಹುದು. ಇದು ನಮ್ಮ ಗಡಿ ಪಾಲಿಸಿ ಆಗಿತ್ತು ಅಂತ ಹೇಳಿ ಆಗ ಭಾರತದ ರಕ್ಷಣಾ ಸಚಿವರಾಗಿದ್ದಂತಹ AK ಆಂಟನಿ ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಹೆದರಿಕೆ ಯಾರಿಗಿತ್ತು ಅಂತ ಯೋಚನೆ ಮಾಡಿ. ಇವತ್ತು ಭಾರತ ಆ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ಯಾ? ಗಡಿಯಲ್ಲಿ ಎಂತೆಂತಹ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ, ಎಂತಹ ಬ್ರಿಡ್ಜ್ಗಳು ನಿರ್ಮಾಣ ಆಗಿದ್ದಾವೆ, ಎಷ್ಟೆಷ್ಟು ದೊಡ್ಡ ಟನಲ್ಗಳನ್ನು ಭಾರತ ನಿರ್ಮಿಸಿದೆ, ಗಡಿಯಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಯಾವ ವೇಗದಲ್ಲಿ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ಬಿಟ್ಟು ಭಾರತದ ಚೈನಾ ಪಾಲಿಸಿ ಹೆದರಿಕೆಯಿಂದ ಕೂಡಿದೆ, ಹೇಡಿತನದಿಂದ ಕೂಡಿದೆ ಅಂತ ಹೇಳಿದ್ರೆ ಅದು ಈ ದೇಶಕ್ಕೆ ಮಾಡಿದಂತಹ ಅವಮಾನ ಅಲ್ವಾ?
ರಾಹುಲ್ ಗಾಂಧಿ ಅವರು ನಿಜವಾದ ವಿಪಕ್ಷ ನಾಯಕನಾಗಿದ್ದರೆ ವಿದೇಶಕ್ಕೆ ಹೋಗ್ಬಿಟ್ಟು ಯಾವ ವಿಚಾರವನ್ನು ಮಾತನಾಡ್ತಾ ಇದ್ರು? ಇವತ್ತು ನರೇಂದ್ರ ಮೋದಿ ಅವರು ಟ್ರಂಪ್ ಟ್ಯಾರಿಫ್ ಅನ್ನು ಇನ್ನೂ ಬೆಟರ್ ಆಗಿ ಎದುರಿಸಬಹುದಾಗಿತ್ತು, ಭಾರತಕ್ಕೆ ಇನ್ನೂ ಹೆಚ್ಚಿನ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದಾಗಿತ್ತು, ಭಾರತದ ಎಕ್ಸ್ಪೋರ್ಟ್ ಅನ್ನು ಯಾವ ರೀತಿಯಾಗಿ ಡೈವರ್ಸಿಫೈ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ರು. ಯಾಕೆಂತಂದ್ರೆ ಅದು ರಿಲೆವೆಂಟ್ ಸಬ್ಜೆಕ್ಟ್. ಆದರೆ ರಾಹುಲ್ ಗಾಂಧಿಗೆ ಈ ವಿಚಾರದ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ವಲ್ಲ. ಅವರಿಗೆ ಗೊತ್ತಿದ್ದಂತಹ ಸಬ್ಜೆಕ್ಟ್ ಆದರೆ ಅವ್ರು ಮಾತನಾಡ್ತಾರೆ. ಈ ಹಿಂದೆ ರಾಹುಲ್ ಗಾಂಧಿ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ರು? ಅದಾನಿ ಅಂಬಾನಿ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಅದು ಈಗ ಔಟ್ಡೇಟೆಡ್. ಜೊತೆಗೆ ಸಂವಿಧಾನದ ವಿಚಾರವೂ ಕೂಡ ಈಗ ಔಟ್ಡೇಟೆಡ್ ಆಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿಗೆ ಗೊತ್ತಿರುವಂತಹದ್ದು ಚೈನಾ ಸಬ್ಜೆಕ್ಟ್ ಮಾತ್ರ. ಯಾಕೆಂದ್ರೆ ನಮ್ಮ ವಿದೇಶಾಂಗ ಸಚಿವರೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಚೈನಾ ಗುರು ಅಂತ. ಹೀಗಾಗಿ ಚೈನಾ ವಿಚಾರದಲ್ಲಿ ಅವರು ಮಾತನಾಡ್ತಾರೆ. ಮಿತ್ರರೇ, ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಭಾರತದ ಎಕ್ಸ್ಪೋರ್ಟ್ ಆಗಸ್ಟ್ನಲ್ಲಿ 7% ರೈಸ್ ಆಗಿದೆ ಅಂತ. ಅಂದರೆ ಟ್ರಂಪ್ ಅವರು ಟ್ಯಾರಿಫ್ ಹಾಕಿದ್ರೂ ಕೂಡ ಭಾರತದ ಎಕ್ಸ್ಪೋರ್ಟ್ ಕಡಿಮೆ ಆಗಿಲ್ಲ. ಯಾಕೆ ಕಡಿಮೆ ಆಗಿಲ್ಲ ಕೇಳಿದ್ರೆ ನಮಗೆ ಚೈನಾ ಕೈ ಹಿಡಿದಿದೆ. ಚೈನಾಗೆ ನಮ್ಮ ಎಕ್ಸ್ಪೋರ್ಟ್ 22% ರೈಸ್ ಆಗಿದೆ. ಇದಕ್ಕೆ ಕಾರಣ ಏನು? ಭಾರತ ಮತ್ತು ಚೈನಾದ ಸಂಬಂಧ ಸುಧಾರಣೆ ಆಗಿದ್ದು. ಆದರೆ ಈ ವಿಪಕ್ಷದವರ ಧೋರಣೆ ನೋಡಿ. ಗೊಬ್ಬರ ಕೊಟ್ಟಿಲ್ಲ ಚೈನಾ ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಪಾಲಿಸಿ ಸರಿ ಇಲ್ಲ, ನೀವು ಚೈನಾ ಜೊತೆಗೆ ಸರಿಯಾದ ಸಂಬಂಧ ಇಟ್ಕೊಂಡಿಲ್ಲ ಅಂತ. ಚೈನಾ ರೇರ್ ಅರ್ತ್ ಮಿನರಲ್ಸ್ಗೆ ನಿರ್ಬಂಧವನ್ನು ವಿಧಿಸಿದ್ರೆ ಆಗ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾರೆ. ಆದರೆ ಕೇಂದ್ರ ಸರ್ಕಾರ ಎಲ್ಲ ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ವ್ಯಾಪಾರ ಪುನರಾರಂಭಗೊಳ್ತು ಅಂತಿದ್ದ ಹಾಗೆ ಹೇಡಿತನದಿಂದ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಚೈನಾವನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ, ಹೀಗಂತ ವಿದೇಶಕ್ಕೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ರಾಹುಲ್ ಗಾಂಧಿ ಹೀಗೆಲ್ಲ ಮಾತನಾಡೋದ್ರಿಂದ ಬಿಜೆಪಿಯ ವೋಟರ್ಸ್ ತನ್ನ ಕಡೆಗೆ ಏನಾದರೂ ಟರ್ನ್ ಆಗಬಹುದು ಅನ್ನುವಂಥ ಭ್ರಮೆಯಲ್ಲಿ ಇದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ಗೆ ಒಂದು ನೆನಪಿರಬೇಕು, ಎಲ್ಲಿಯವರೆಗೂ ಕೂಡ ಈ ದೇಶ ಮತ್ತು ಈ ದೇಶದ ಭದ್ರತೆಯ ವಿಚಾರದಲ್ಲಿ ಅವರು ರಾಜಿ ಆಗ್ತಾರೋ, ಆ ವಿಚಾರದಲ್ಲಿ ಟೀಕೆ ಟಿಪ್ಪಣಿಯನ್ನ ಮಾಡ್ತಾರೋ, ಅಲ್ಲಿಯವರೆಗೂ ಕೂಡ ಮೋದಿಯ ವೋಟ್ ಬೇಸ್ ಇನ್ನಷ್ಟು ಗಟ್ಟಿ ಆಗತ್ತೆ. ರಾಹುಲ್ ಗಾಂಧಿ ಗೆಲ್ತಾರೆ ಅಂತಾದರೂ ಮೋದಿಗೆ ವೋಟ್ ಹಾಕ್ತಾರೆ. ಈ ಪುಣ್ಯಾತ್ಮ ದೇಶ ಆಳದ್ರ ಗತಿ ಏನು ಅಂತ ಆ ಭಯದಲ್ಲಿ ಬಂದು ಮೋದಿಗೆ ವೋಟ್ ಹಾಕ್ತಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.